ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಬಳ್ಳಾರಿ ದೋಸ್ತಿ ಫೈಟ್. ಶ್ರೀರಾಮುಲು ಹಾಗೂ ರೆಡ್ಡಿ ಕದನಕ್ಕೆ ಬ್ರೇಕ್ ಬೀಳುತ್ತಾ ಅಂತ ಪಕ್ಷದ ವಿರುದ್ಧವೇ ಸಿಡಿದೆದ್ದಿರುವಂತಹ ನಡೆ ಯಾರ ಕಡೆ, ಹಾಗಾದ್ರೆ ಯಾವ ಕಡೆಗೆ ನಡೆ ಸಾಗುತ್ತೆ? ಕೊನೆಗೆ ದೆಹಲಿ ಪ್ರವಾಸಕ್ಕೆ ಮುಂದಾದಂತ ರೆಬಲ್ ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿ ಒಂದು ಕಾಲದಲ್ಲಿ ಇಲ್ಲಿವರೆಗೂ ಕೂಡ ದೋಸ್ತಿಗಳೇ ಆಗಿತ್ತು. ಬಟ್ ಮೊನ್ನೆ ಆದಂತ ಒಂದು ಘಟನೆಯಿಂದಾಗಿ ಇಬ್ರು ಕೂಡ ದೂರ ಆಗಿದ್ದಾರೆ. ಕೊನೆಗೆ ಈಗ ದೆಹಲಿ ಪ್ರವಾಸಕ್ಕೆ ಹೋಗಬೇಕು ಅಂತ ಕೂಡ ಶ್ರೀರಾಮುಲು ಮುಂದಾಗಿದ್ದಾರೆ. ಒಂದು ವಾರದ ಹಿಂದಷ್ಟೇ ಅವರಿಗೆ ದೆಹಲಿಯಿಂದ ಬುಲಾವ್ ಬಂದಿತ್ತು. ನನಗೆ ಒಂದು ವಾರ ಸಮಯ ಕೊಡಿ ಅಂತ ಹೇಳಿದ್ರು. ಸೋಮವಾರ ದೆಹಲಿ ಕಡೆ ಹೋಗೋದಕ್ಕೆ ಶ್ರೀರಾಮುಲು ನಿರ್ಧಾರ ತೆಗೆದುಕೊಂಡಿದ್ದಾರಂತೆ. ಸಂಡೂರು ಸೋಲಿಗೆ ಶ್ರೀರಾಮುಲು ಕಾರಣ ಅನ್ನುವಂತ ಆರೋಪ ಇದೆ. ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮಾಡಿರುವಂತ ಆರೋಪ ಅದು. ಕಳೆದ 15 ದಿನಗಳಿಂದ ಪಕ್ಷದ ವಿರುದ್ಧ ಶ್ರೀರಾಮುಲು ಮುನಿಸಿಕೊಂಡು ಓಡಾಡ್ತಿದ್ದಾರೆ. ಅಸಮಾಧಾನವನ್ನ ಹೊರಹಾಕ್ತಾನೆ ಇದ್ದಾರೆ. ದೆಹಲಿಗೆ ಬರಬೇಕು ಅಂತ ಕೂಡ ಹೈಕಮಾಂಡ್ ಸೂಚನೆ ಕೊಟ್ಟಿತ್ತು. ಆದ್ರೆ ಹೈಕಮಾಂಡ್ ಭೇಟಿಗೆ ನನಗೊಂದು ವಾರ ಸಮಯ ಕೊಡಿ ಅಂತ ಟೈಮ್ ತೆಗೆದುಕೊಂಡಿದ್ರು ರಾಮುಲು. ಇದೀಗ ಸೋಮವಾರ ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ರಾಮುಲು. ವಿಜಯೇಂದ್ರ ಹಾಗೂ ರೆಡ್ಡಿ ವಿರುದ್ಧ ಸಮರ ಸಾರುವುದಕ್ಕೆ ಸಜ್ಜಾದಂತೆ ಕಾಣ್ತಾ ಇದೆ. ಕಾಂಗ್ರೆಸ್ ಪರ ಒಂದ್ ರೀತಿಯಾಗಿ ಸಾಫ್ಟ್ ಕಾರ್ನರ್ ಕೂಡ ತೋರಿಸ್ತಾ ಇದ್ದಾರೆ ಶ್ರೀರಾಮುಲು. ಹಾಗಾಗಿ ಬಿಜೆಪಿಯಲ್ಲಿ ರೆಬಲ್ ಆಗಿರುವಂತಹ ಶ್ರೀರಾಮುಲು ಅವರ ನಡೆಯೇ ಈಗ ನಿಗೂಢವಾಗಿ ಕಾಣಿಸ್ತಾ ಇದೆ. ನೋಡಿ, ಅವರು ರೆಬಲ್ ಆದ ತಕ್ಷಣ ಚರ್ಚೆಗೆ ಬಂದಂತ ವಿಚಾರನೆ ಶ್ರೀರಾಮುಲು ಅವರು ಕಾಂಗ್ರೆಸ್ಗೆ ಪಕ್ಷಾಂತರ ಆಗ್ಬಹುದು, ಕಾಂಗ್ರೆಸ್ ಸೇರ್ಪಡೆ ಆಗ್ಬಹುದು ಅಂತ. ಬಟ್ ಅವರು ಕೊಟ್ಟಂತ ಸ್ಪಷ್ಟನೆ ಏನು ಅಂದ್ರೆ, ನಾನು ಪಕ್ಷ ಬಿಟ್ಟರೂ ಕೂಡ ಒಂದ್ ವೇಳೆ ಕಾಂಗ್ರೆಸ್ಗೆ ಸೇರಲ್ಲ, ನಾನು ಯಾವತ್ತೂ ಕೂಡ ಪಕ್ಷವನ್ನ ತಾಯಿ ರೀತಿಯಾಗಿ ನೋಡ್ಕೋತೀನಿ, ಹಾಗಾಗಿ ನಾನು ಬಿಜೆಪಿ ಬಿಡುವಂತ ಮಾತೇ ಇಲ್ಲ, ಕಾಂಗ್ರೆಸ್ ಸೇರ್ಬೇಕು ಅನ್ನುವಂಥ ವಿಚಾರ ಕೂಡ ಇಲ್ವೇ ಇಲ್ಲ ಅಂತ. ಬಟ್ ಅವರ ನಡೆ ಸಾಕಷ್ಟು ನಿಗೂಢವಾಗ್ತಾ ಇದೆ. ಈಗ ಒಂದು ವಾರ ಟೈಮ್ ತೆಗೆದುಕೊಂಡಿದ್ರು, ದೆಹಲಿಗೆ ಬನ್ನಿ ಅಂತ ಬುಲಾವ್ ಕೊಟ್ಟಿದ್ರು ಕೂಡ ದೆಹಲಿ ನಾಯಕರು, ಹೋಗಿರ್ಲಿಲ್ಲ. ಈಗ ಸೋಮವಾರ ದೆಹಲಿಯತ್ತ ಹೋಗ್ತಾ ಇದ್ದಾರೆ. ಒಂದ್ ಕಡೆ ವಿಜಯೇಂದ್ರ ಅವರು ಅವರ ಸಪೋರ್ಟಿಗೆ ನಿಲ್ಲಿಲ್ಲ ಅನ್ನುವಂಥ ಅಸಮಾಧಾನ ಕೂಡ ಶ್ರೀರಾಮುಲು ಅವ್ರಿಗಿದೆ. ಮತ್ತೆ ಜನಾರ್ದನ ರೆಡ್ಡಿ ಅವರು ಕೂಡ ಸುದ್ದಿಗೋಷ್ಠಿ ಮಾಡಿದಂಥ ಸಂದರ್ಭದಲ್ಲಿ ಏನೇನೋ ಆರೋಪಗಳನ್ನ ಮಾಡಿದ್ರು. ಅದೆಲ್ಲದಕ್ಕೂ ಕೂಡ ತಕ್ಕ ಉತ್ತರವನ್ನ ರೆಡಿ ಮಾಡಿಕೊಂಡೇ ಹೋಗ್ತಿದ್ದಾರ. ಸಂಡೂರಿನ ಸೋಲಿಗೆ ನಿಜವಾಗ್ಲೂ ಯಾರು ಕಾರಣ, ಅದ್ರ ಬಗ್ಗೆ ವಿವರಣೆ ಕೊಡಬೇಕು ಅಂತಾನೆ ತಯಾರಿ ಮಾಡ್ಕೊಂಡು ಹೋಗ್ತಿದ್ದಾರ. ಮತ್ತೆ ಸಂಡೂರಿನಲ್ಲಿ ಬಂಗಾರು ಹನುಮಂತು ಅಭ್ಯರ್ಥಿಯನ್ನ ಹಾಕಿದ್ದೇ ಈ ಸೋಲಿಗೆ ಕಾರಣ. ನಾನು ಎಷ್ಟೇ ಪ್ರಚಾರಕ್ಕೆ ಹೋದ್ರೂ ಕೂಡ ಅವ್ರು ಗೆಲ್ಲದೆ ಸೋತಿದ್ದಕ್ಕೆ ಕಾರಣ ಏನು ಅಂದರೆ, ಕಾಂಗ್ರೆಸ್ನವರಂಥ ಪ್ರಬಲ ಅಭ್ಯರ್ಥಿಯನ್ನ ಹಾಕಿದ್ರು. ಇಂತಹ ವಿಚಾರಗಳನ್ನ ಇಟ್ಕೊಂಡು ಶ್ರೀರಾಮುಲು ಅವರು ದೆಹಲಿಯತ್ತ ಮುಖ ಮಾಡ್ತಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಿದ್ದು. ಈಗಾಗಲೇ ಶ್ರೀರಾಮುಲು ಅವರು ಮುನಿಸ್ಕೊಂಡು ಹತ್ತತ್ರ 15 ದಿನ ಆಯಿತು. ದೆಹಲಿಯಿಂದ ಬುಲಾವ್ ಬಂದಿದ್ರು ಕೂಡ ಹೋಗಿರಲಿಲ್ಲ. ಒಂದು ವಾರ ಟೈಮ್ ಬೇಕು ಅಂದಿದ್ರು. ಸೋಮವಾರ ದೆಹಲಿಯತ್ತ ಹೋಗ್ತಿದ್ದಾರೆ. ಏನೆಲ್ಲ ಆರೋಪಗಳನ್ನ, ದೂರುಗಳನ್ನ, ಜೊತೆಗೆ ವಿವರಣೆಗಳನ್ನ ತೆಗೆದುಕೊಂಡು ದೆಹಲಿಯತ್ತ ಹೋಗ್ತಿದ್ದಾರೆ ಅಂತ. ಖಂಡಿತವಾಗ್ಲೂ ಸೌಖ್ಯ, ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ವೈಮನಸ್ಸು, ಪರಸ್ಪರ ಆರೋಪ ಪ್ರತ್ಯಾರೋಪ ಕೂಡ ಸಾಕಷ್ಟು ಜನರು ಕೂಡ ನೋಡಿದ್ದಾರೆ. ಈಗಾಗಲೇ ಅವರ ಒಂದು ಮನಸ್ಸಿಗೆ ನೋವಾಗಿರುವಂತದ್ದು ಅದು ಸಂಡೂರು ಉಪಚುನಾವಣೆ. ಆ ಉಪಚುನಾವಣೆ ಸೋಲಿಗೆ ಶ್ರೀರಾಮುಲು ಅವರೇ ಕಾರಣ ಅನ್ನುವಂಥದ್ದು ಏನು ಆ ಕೋರ್ ಕಮಿಟಿ ಮೀಟಿಂಗ್ ಅಲ್ಲಿ ಚರ್ಚೆ ಆಯಿತು. ಆ ಚರ್ಚೆ ಆದಂತಹ ಸಂದರ್ಭದಲ್ಲಿ ಅನೇಕ ನಾಯಕರು ಕೂಡ ಅಲ್ಲಿದ್ರು. ಅಂತ ಸಂದರ್ಭದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಏನಿದ್ರು ಅವರು ಅಲ್ಲಿದ್ರು ಕೂಡ ಅದರ ಬಗ್ಗೆ ರಾಮುಲು ಅವರು ಏನೆಲ್ಲ ಕೆಲಸ ಮಾಡಿದ್ದಾರೆ ಏನು ಅದರ ಬಗ್ಗೆ ಮಾತನಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಸಮಾಧಾನ ಕೂಡ ಇತ್ತು. ಆ ಅಸಮಾಧಾನವನ್ನ ಮಾಧ್ಯಮಗಳ ಮುಖಾಂತರ ಕೂಡ ಹಂಚಿಕೊಂಡಿದ್ರು. ಸಾಕಷ್ಟು ಅಲ್ಲಿ ರಾಜಕೀಯ ಚರ್ಚೆಗಳು ಕೂಡ ಆಯ್ತು. ಮತ್ತೆ ಮಧ್ಯದಲ್ಲಿ ನೋಡ್ತಾ ಹೋದ್ರೆ ರಾಮುಲು ಅವರು ಬಿಜೆಪಿ ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರೆ ಅನ್ನುವಂಥದ್ದು ಕೂಡ ಸಾಕಷ್ಟು ಸಂಚಲನ ಮೂಡಿಸಿತ್ತು. ಅದ ಮೇಲೆ ರಾಮುಲು ಅವರು ಕೂಡ ಯಾವುದೇ ರೀತಿಯಾಗಿ ನಾನು ಪಕ್ಷವನ್ನು ಬಿಟ್ಟು ಹೋಗುತ್ತಿಲ್ಲ, ನಾನು ಬಿಜೆಪಿ ಪಕ್ಷದಲ್ಲಿ ಇರ್ತೀನಿ, ಬಿಜೆಪಿ ಪಕ್ಷ ಬಿಟ್ರೆ ಬೇರೆ ಯಾವ ಪಕ್ಷಕ್ಕೂ ಸೇರೋದಿಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ದೆಹಲಿಗೆ ಹೈಕಮಾಂಡ್ ಕೂಡ ಒಂದು ಕರೆಯನ್ನ ಕೂಡ ನೀಡಲಾಗಿತ್ತು, ಬರಬೇಕು, ಭೇಟಿ ನೀಡಬೇಕು ಅಂತ ಹೇಳಿತ್ತು. ಆದ್ರೆ ಇಂತಹ ಸಂದರ್ಭದಲ್ಲಿ ಚುನಾವಣೆ ಕೂಡ ಇತ್ತು. ಚುನಾವಣೆ ಇದ್ದ ಸಂದರ್ಭದಲ್ಲಿ ಕಳೆದ ಇವತ್ತಿಗೆ 15 ದಿನಗಳು ಆಗ್ತಾ ಬಂತು. ಇನ್ನು ಈ ಚುನಾವಣೆ ಕೂಡ ಈಗಾಗಲೇ ಮುಗಿದಿದೆ ಅಂತಾನೆ ಹೇಳ್ಬೋದು. ಇನ್ನು ಅಲ್ಲಿ ಹೋಗಿ ಭೇಟಿ ನೀಡಿ ಸಂಡೂರು ಉಪಚುನಾವಣೆ ಸೋಲಿಗೆ ಕಾರಣ ಯಾರು ಮತ್ತು ಯಾವ ಕಾರಣಕ್ಕೆ ಸೋಲಾಯ್ತು ಮತ್ತು ಇದರ ಕುರಿತಾಗಿ ಕೂಡ ಸ್ವಲ್ಪ ಅಲ್ಲಿ ಮಾತುಕತೆ ಆಗ್ಲಿದೆ ಅಂತಾನೆ ಹೇಳ್ಬೋದು. ಇದೆಲ್ಲರ ನಡುವೆಯಾಗಿ ದೆಹಲಿಗೆ ಇವರನ್ನ ಕರೆದೊಯ್ಯಲಿಕ್ಕೆ ಅಂದ್ರೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇವರನ್ನ ಮಾತುಕತೆ ಮಾಡಿ ಸಂಧಾನ ಮಾಡಿ ಇವರನ್ನ ದೆಹಲಿಗೆ ಕರ್ಕೊಂಡು ಹೋಗುವಂತ ಹೈಕಮಾಂಡ್ ಕೂಡ ಅವರಿಗೆ ಸೂಚನೆಯನ್ನು ನೀಡಿತ್ತು. ಅದೇ ರೀತಿಯಾಗಿ
ಇದೀಗ ಚುನಾವಣೆ ಕೂಡ ಮುಗಿದಿದೆ, ನಾಳೆ ಫಲಿತಾಂಶ ಕೂಡ ಬರಲಿದೆ. ಇದರ ಬೆನ್ನಲ್ಲೇ ಇವರ ಮುನಿಸು ಏನಿತ್ತು, ರೆಡ್ಡಿ ಮತ್ತು ರಾಮುಲು ಅವರ ಮುನಿಸು ಏನಿತ್ತು, ಈ ಮುನಿಸಕ್ಕೆ ಒಂದು ಮಲ ಮಚ್ಚುವ ಕೆಲಸವನ್ನ ಹೈಕಮಾಂಡ್ ಕೂಡ ಮಾಡ್ಬೇಕನ್ನುವಂಥದ್ದು ಕೂಡ ಇದೆ. ಇದರ ಜೊತೆಯಾಗಿ ರಾಮುಲು ಅವರ ಸಾಕಷ್ಟು ಕ್ಷೇತ್ರದಲ್ಲಿ ಒಡನಾಟ ಮತ್ತು ಸಂಡೂರು ಉಪಚುನಾವಣೆಗೆ ಏನ್ ಸೋಲಾಯ್ತು ಅಂತ ಏನ್ ಕಮಿಟಿಯಲ್ಲಿ ಚರ್ಚೆ ಆಗಿತ್ತು, ಇದೆಲ್ಲದರ ಜೊತೆಯಾಗಿ ಈಗ ಹೈಕಮಾಂಡ್ಗೆ ಭೇಟಿ ನೀಡಿ ಅಲ್ಲಿ ವರದಿ ಏನಾಗಿರ್ಬೋದು ಮತ್ತು ಅವರು ಮೊಲ ಮುಚ್ಚುವಂತ ಕೆಲಸ ಹೈಕಮಾಂಡ್ ಮಾಡ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಸಿದ್ದು ಡೀಟೇಲ್ಸ್ಗೆ.